ಮುಂಬೈನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಈ ಮಳೆಯಿಂದಾಗಿ ಅಲ್ಲಿ ಜನಗಳು ತತ್ತರಿಸಿ ಹೋಗಿದ್ದಾರೆ. ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಆ ಮಟ್ಟಿಗೆ ಮಳೆ ಬರ್ತಾ ಇದೆ. ಮುಂಬೈನಲ್ಲಿ ಮುಂದುವರೆದಿದೆ ಮಳೆರಾಯನ ಆರ್ಭಟ. ವರ್ಣನ ರೌದ್ರ ನರ್ತನಕ್ಕೆ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಭಾರೀ ಮಳೆಗೆ ಮುಂಬೈನ ಹಲವು ನಗರಗಳು ಜಲಾವೃತಗೊಂಡಿರ್ತಕ್ಕಂಥದ್ದು. ಅಲ್ಲಿ ಮಳೆಗೆ ನದಿಗಳಂತಾಗಿದೆ ಮುಂಬೈ ನಗರ. ಹೈವೇ ರಸ್ತೆಗಳೆಲ್ಲ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡು ಹೋಗ್ಬಿಟ್ಟಿದ್ದೇವೆ. ಅಲ್ಲಿ ಮುಂಬೈನ ಹಲವು ನಗರಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯಿಂದ ಮುಂಬೈನ ಹಲವು ನಗರದಲ್ಲಿ ಪವರ್ ಕಟ್ ಆಗಿದೆ. ನೋಡಿ, ಈ ಲೈಟ್ ಕೂಡ ಅಲ್ಲಿ ಮನೆಗಳಿಗೆ ಸೂಕ್ತ ವ್ಯವಸ್ಥೆ ಮಳೆಯಿಂದಾಗಿ ಕಟ್ಟಾಗಿರ್ತಕ್ಕಂಥದ್ದು. ಅದು ಕೂಡ ಮುಂಬೈನ ಹಲವು ನಗರಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂಬೈನಲ್ಲಿ 50 ವರ್ಷದಲ್ಲಿ ದಾಖಲಾಗದ ಗರಿಷ್ಠ ಮಳೆ ಇದು. ನೋಡಿ, ದಾಖಲಾದ ಗರಿಷ್ಠ ಮಳೆ ಇದು. 50 ವರ್ಷದಲ್ಲಿ ಏನು ಬರಬೇಕಿತ್ತೋ ಈ ವರ್ಷ ಅದಕ್ಕಿಂತ ಹೆಚ್ಚಿಗೆ ಬಂದಿದೆ. ಸೊ ಸದ್ಯಕ್ಕೆ ಮುಂಬೈನ ಪರಿಸ್ಥಿತಿ ಜಲಾವೃತ ಆಗೋಗಿದೆ. ಎಲ್ಲಿ ಬಂತಲ್ಲಿ ನೀರು, ರೋಡ್ಗಳೆಲ್ಲ ನದಿಯಂತ ಆಗೋಗಿದ್ದಾವೆ, ಕೆರೆಯಂತ ಆಗೋಗಿದ್ದಾವೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಿಗೆ ಮಳೆ ಬರ್ತಾ ಇದೆ ಅಂತಂದರೆ ಅಲ್ಲಿನ ಜನಗಳಿಗೆ ಓಡಾಡೋದಕ್ಕೆ ತೊಂದರೆ. ಸೊಂಟದ ಮಟ್ಟಿಗೆ ನೀರು ನಿಂತ್ಕೊಂಡು ಹೋಗಿದ್ದಾವೆ. ಅಲ್ಲಿ ವ್ಯಾಪಾರ ವಹಿವಾಟು ಏನು ನಡೀತಾ ಇತ್ತು ಆ ಜಾಗಗಳೆಲ್ಲ ಜಲಾವೃತಗೊಂಡು ನಡೆಯೋ ಪರಿಸ್ಥಿತಿ ಕೂಡ ಅಲ್ಲಿಲ್ಲ. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಬೈಕನ್ನ ಹಂಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಯಾವ ತೆಗ್ಗಿರುತ್ತೋ, ಮಣ್ಣಿರುತ್ತೋ, ಉಂಡಿ ಇರುತ್ತೋ ಗೊತ್ತಿಲ್ಲ, ಮಿಸ್ ಆದರೆ ಒಳಗಡೆ ಬೀಳಬೇಕು ಆ ಪರಿಸ್ಥಿತಿ. ಈ ಕಡೆ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಟ್ರೈನ್ ಏನೋ ಹೋಗ್ತಾ ಇದೆ. ಅಲ್ಲೂ ನೋಡಿ, ಟ್ರೈನ್ನ ಈ ಡೋರ್ ಮಟ್ಟಿಗೆ ನೀರು ಬಂದಿದೆ. ಸೊ ಅಷ್ಟೊಂದು ಈ ಟ್ರೈನ್ ಏನು ಟ್ರ್ಯಾಕ್ ಇರುತ್ತೆ, ಟ್ರ್ಯಾಕ್ನ ಏನು ವೇ ಇರುತ್ತೆ, ಅದು ಫುಲ್ ತುಂಬ್ಕೊಂಡು ಹೋಗಿದೆ. ನೋಡಿ, ಅಲ್ಲಿ ಒಂಥರ ಸ್ವಿಮ್ಮಿಂಗ್ ಪೂಲ್ ಥರ ಆಗೋಗಿದೆ. ಅಲ್ಲಿ ಗೊತ್ತೇ ಆಗ್ತಿಲ್ಲ ಕೆಳಗಡೆ ಟ್ರ್ಯಾಕ್ ಇದೆಯೋ ಏನೋ ಕಥೆಯೋ, ಹಂಗೆ ಹೋಗ್ತದೆ ಟ್ರೈನು. ಹರಿತಾ ಇದೆ ಮಳೆಯ ರಭಸಕ್ಕೆ ನೀರು. ನೋಡಿ, 50 ವರ್ಷದಲ್ಲಿ ದಾಖಲಾದ ಗರಿಷ್ಠ ಮಳೆ ಅಂತೆ ಇದು. 50 ವರ್ಷದಿಂದ ಇಷ್ಟೊಂದು ಮಳೆ ಬಂದಿರಲಿಲ್ಲ ಅಂತ. ಏನಂತ ಕೇಳಿದ್ರೆ ಮುಂಬೈ ಭಾಗದಲ್ಲಂತೂ ಅತಿ ಮಳೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ಆಗ್ತಾ ಇದೆ. ಬಟ್ ಇನ್ನು ಕರ್ನಾಟಕದ ಕೆಲವು ಭಾಗಗಳು ಮಳೆ ಇಲ್ಲದೇ ರೈತರು ಪರದಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಇದು ಮಳೆ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಬಂದರೆ ವಿಪರೀತ ಬರುತ್ತೆ, ಬರದೇ ಇದ್ದರೆ ಕೈಕೊಟ್ಟು ಹೋಗುತ್ತೆ. ಸೊ ಇವಾಗ ಆಗ್ತಾ ಇರೋದು ಅದೇ. ಕೆಲವು ಕಡೆ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ, ಇನ್ನು ಕಡೆ ಮಳೆ ಇಲ್ಲದೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಇಲ್ಲದೆ ಏನಾಗಿದೆ, ಬಿತ್ತಿರ್ತಕ್ಕಂಥ ಬೆಳೆಗಳು ಬರ್ತಾ ಇಲ್ಲ, ಒಣಗಿ ಹೋಗ್ತಾ ಇದ್ದಾವೆ. ಸೊ ಮುಂಬೈನ ದೃಶ್ಯ ನೀವು ಗಮನಿಸ್ತಾ ಇರೋದು ಯಾವ ರೀತಿ ಜಲಾವೃತ ಆಗಿದೆ ನೋಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.